ದೇವರು ಕೊಟ್ಟ ಸಂಪತ್ತನ್ನ ಮನುಷ್ಯ ಕಾಪಾಡಲಿಲ್ಲವೆಂದರೆ ಪ್ರಕೃತಿಯೇ ರೌದ್ರ ರೂಪ ತಾಳುತ್ತದೆ. ಶಿವನ ಮಾಯೆ ಆರಂಭವಾದರೆ ರಾಜ್ಯವೇ ನಡುಗುತ್ತದೆ. ದೇವರು ಕೊಟ್ಟ ಸಂಪತ್ತನ್ನ ಮನುಷ್ಯ ಕಾಪಾಡಲಿಲ್ಲವೆಂದರೆ ಪ್ರಕೃತಿಯೇ ರೌದ್ರ ರೂಪ ತಾಳುತ್ತದೆ. ಶಿವನ ಮಾಯೆ ಆರಂಭವಾದರೆ ರಾಜ್ಯವೇ ನಡುಗುತ್ತದೆ. ಬಂದರು. ಆದರೆ ವಿಧಿ ಗೌಳಿಗರಿಗೆ ಕೊಟ್ಟ ದುಃಖದಿಂದ ಅವರ ಗೋವುಗಳೆಲ್ಲ ರಕ್ತ ಹಿಂಡಲು ಶುರು ಮಾಡಿದವು. ಜೈ ಸೋಮರಾಯ ಗೌಡರೇ! ಪ್ರಜೆಗಳ ಸುಖವೇ ರಾಜ್ಯದ ಐಶ್ವರ್ಯ. ಅಯ್ಯೋ ಬಾನಿ ಉಚಿಕಿ ಬ್ಯಾನೆ ಮಬ್ಬೇನಿ. ಬಾನಿ ಉಚಿಕಿ ಬ್ಯಾನೆ ಮಬ್ಬೇನಿ ಸಂದಗಿ ಶೂಲ. ಯಾರೂ ಕಾಣದ ಭೀಕರ ರೋಗ ಗೋಶಾಲೆಯನ್ನೇ ನುಂಗತೊಡಗಿತು. ರಕ್ತ 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 ಬರುತ್ತಿದೆ. ಎಲ್ಲ ಹಸುಗಳ ಹಾಲು ರಕ್ತವಾಗಿ ಹರಿಯುತ್ತದೆ. ಶಿವಗುರುವೇ, ಇದು ಯಾವ ದುರಂತ? ನನ್ನ ಪ್ರಾಣ ತೆಗೆದುಕೋ, ಆದರೆ ಗೋವುಗಳನ್ನ ಉಳಿಸು. ಶ್ರೀ ಗುರುಗಳ ಮಾಯೆಯಿಂದದ ಮರೆತು ಹೋಗಿದ್ದ ರಹಸ್ಯ ಸೋಮರಾಯರ ಸ್ಮರಣೆಗೆ ಬಂತು. ಮುಂದಿನ ಶುಕ್ರವಾರ ಲಕ್ಷ್ಮೀ ದೇವಿಗೆ ಆಹುತಿ ಕೊಡುತ್ತೇನೆ. ಗೌಡ್ರೇ, ಹಸುಗಳು ಬದುಕಿವೆ. ಗೌಡ್ರೇ, ಹಸುಗಳು ಬದುಕಿವೆ. ಈ ಬಾರಿ ಗೋವುಗಳು ಶುದ್ಧ ಬಿಳಿ ಹಾಲು ಹಿಂಡ್ತಿವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಶಿವನ ಮಾಯೆಯೋ ಗುರುವಿನ ಕೃಪೆಯೋ? ಭಕ್ತಿ ಮುಂದೆ ಮರಣವೂ ಸೋಲ್ತದೆ. ಗುರು ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಆಹುತಿ ಇನ್ನೂ ಬಾಕಿ ಇದೆ. ಮುಂದೆ ನರಬಲಿ. ದೇವರ ಹೆಸರಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ಧರ್ಮವಲ್ಲ. ಕೆಲವೊಮ್ಮೆ ಭಯವೇ ಮನುಷ್ಯನ ಅಧರ್ಮದ ಕಡೆ ತಳ್ಳುತ್ತದೆ. ಆದರೆ ತಾಯಿಯ ಕಣ್ಣೀರ ಮುಂದೆ ದೇವರು ಮೌನವಾಗುತ್ತಿಲ್ಲ. ಆಹುತಿಗಾಗಿ ಯಾರನ್ನು ಕೊಡಬೇಕು? ದೇವರ ಹೆಸರಿನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ಧರ್ಮವಲ್ಲ. ಕೆಲವೊಮ್ಮೆ ಭಯವೇ ಮನುಷ್ಯನ್ನು ಅಧರ್ಮದ ಕಡೆ ತಳ್ಳುತ್ತದೆ. ಬಾಕಂದ ಅಳಬೇಡ. ಅದು ಶಿವನ ಮಾಯೆಯೋ ವಿಧಿಯ ಆಟವೋ ಯಾರಿಗೂ ತಿಳಿಯಲಿಲ್ಲ. ಅದು ಶಿವನ ಮಾಯೆಯೋ ವಿಧಿಯ ಆಟವೋ ಯಾರಿಗೂ ತಿಳಿಯಲಿಲ್ಲ. ಎಲ್ಲಿ ಹೋದೆ? ತಾಯಿಯ ಹೃದಯದಲ್ಲಿ ಸಾವಿರ ದುಷ್ಟ ಕಲ್ಪನೆಗಳು ಹುಟ್ಟತೊಡಗಿದವು. ತಾಯಿ, ನಿನ್ ಮಗುವನ್ ಹುಡುಕ್ಬೇಡ. ಏನಾಯ್ತು ನನ್ ಮಗನ್ಗೆ? ಅವನು ಕಬ್ಬಿನ ನೀರ್ ಕುಡಿದು ಸ್ವರ್ಗಕ್ಕೆ ಹೋಗಿದ್ದಾನೆ. ನನ್ ಕಂದ ಏನಾಯ್ತು? ಯಾರೀ ಪಾಪ ಮಾಡಿದ್ದು? ಸೋಮರಾಯ ಹರಕೆ ಫಲವಾಗಿ ಎಳೆಗೂಸನ ಬಲಿ ಕೊಟ್ಟಿದ್ದ. ತಾಮಟಗೆರೆ ಹೆಣ್ಣಿನ ದುಃಖ ನೋಡಿ ಕಲ್ಲಿನ ಹೃದಯವೂ ಕರಗುತ್ತಿತ್ತು. ಗೌಡ್ರೆ, ಇದು ನಿಜವೇ? ನೀವು ಕೇಳಿದ್ದು ನಿಜ. ಆದ್ರೆ ಪ್ರಭಾತದವರೆಗೆ ಕಾಯಿರಿ. ಬೆಳಿಗ್ಗೆ ನನ್ನ ಅರಮನೆಯನ್ನು ಶೋಧಿಸಿ ಒಂದು ಕುರುಹಾದ್ರೂ ಸಿಕ್ಕರೆ ನಿಮ್ಮ ಇಚ್ಛೆಯಂತೆ ನನಗೆ ಶಿಕ್ಷೆ ಕೊಡಿ. ಆಹುತಿ ಇನ್ನೂ ಪೂರ್ಣವಾಗಿಲ್ಲ. ಗುರುದೇವ, ನಾನು ಮಹಾಪಾಪ ಮಾಡಿದೆ. ನಿರಪರಾಧ ಮಗುವಿನ ಜೀವ ತೆಗೆದೆ. ಕ್ಷಮಿಸು ಗುರುದೇವ. ಓಂ ನಮಃ ಶಿವಾಯ. ಸೋಮರಾಯ, ನಾನಿರುವಾಗ ಭಯ ಏಕೆ? ಗೌರಿಗರಿಗೆ ಕೊಟ್ಟ ದುಃಖವೇ ಇಂದು ನಿನಗೆ ದುಃಖವಾಗಿ ಬಂದಿದೆ. ಇದು ನನ್ನ ಮಾಯೆ. ಈ ಭಸ್ಮವನ್ನ ಬಾಲಕನ ಮೇಲೆ ರಕ್ಷಿಸು. ಮುಂದಿನ ಎಲ್ಲಾ ಕಾರ್ಯವನ್ನ ನಾನು ನೋಡಿಕೊಳ್ಳುತ್ತೇನೆ. ವಿನಾಕಾರಣ ಯಾರಿಗೂ ತ್ರಾಸು ಕೊಡಬಾರದು. ಸದಾಹರ ಗುರುಸ್ಮರಣೆಯಲ್ಲಿ ಜೀವಿಸು. ಬಲಿ ಕೊಟ್ಟ ಜಾಗವನ್ನ ಎತ್ತಿ ನೋಡಿದಾಗ ಅಲ್ಲಿ ಟಗರು ಉದ್ಭವವಾಗಿತ್ತು. ಜನ ಎಲ್ಲ ಗಾಬರಿಯಾಗಿ ಇದು ಮಾಟ ಮಾಯೆ. ನಿಲ್ಲಿರಿ! ಯಾರು ಓಡಬೇಡಿ! ನನ್ ಮಗ, ನಾನ್ ತಪ್ಪಾಗಿ ಅರಸುಗೌಡ್ರಿಗೆ ದೋಷ ಕೊಟ್ಟೆ. ಕ್ಷಮಿಸಿ.
ಈ ಸಭೆಯಲ್ಲಿ ನ್ಯಾಯ ನಡೆಯುತ್ತದೆ. ಯಾರೂ ಹೆದರಬೇಕಾಗಿಲ್ಲ. ಮಹಾರಾಜರೇ, ಈ ಮಗುವನ್ನು ಕ್ಷಮಿಸಿ. ನಾವು ನಿಮ್ಮ ದಯೆಯನ್ನು ಬೇಡುತ್ತೇವೆ. ಕ್ಷಮೆ ಕೇಳಿದ ಹೃದಯಕ್ಕಿಂತ ಕ್ಷಮಿಸಿದ ಹೃದಯ ದೊಡ್ಡದು. ಇದರಲ್ಲಿ ನಿನ್ ತಪ್ಪಿಲ್ಲ, ನನ್ನದು ತಪ್ಪಿದೆ. ಕ್ಷಮೆ ಇರ್ಲಿ. ಇದರಲ್ಲಿ ಯಾರ ತಪ್ಪೂ ಇಲ್ಲ. ಇದು ಶ್ರೀ ಗುರುಗಳ ಮಾಯೆ. ಸತ್ತ ಕಂದ ಬದುಕಿದ್ದು ನಿಜ. ಗುರುನಾಥ ಸರ್ವರನ್ನು ಕಾಪಾಡಿದ್ದಾನೆ. ಆದರೆ ಆ ಮಳೆ ಸಾಮಾನ್ಯ ಮಳೆಯಲ್ಲಾದ ಮುಂದಿನ ವಿಪತ್ತಿನ ಆರಂಭವಾಗಿತ್ತು.